ನೀಟ್ ಹಾಗೆ CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಸ್ಟಡಿ ಮೆಟೀರಿಯಲ್ನ ಎಕ್ಸೆಲ್ ಅಕಾಡೆಮಿಕ್ಸ್ನಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೊಡ್ತೀರಾ ಸ್ಟೂಡೆಂಟ್ಸ್ಗಳಿಗೆ? ಕ್ವಶನ್ನು ಆನ್ಸರು ಸಿಗುತ್ತೆ ಮತ್ತು ಆನ್ಸರ್ ಹೇಗೆ ಬಂದಿರುತ್ತೆ ಅನ್ನೋದು ನಾವು ಇನ್ಸ್ಟ್ರಕ್ಷನ್ ಕೂಡ ಕೊಡ್ತೀವಿ. ಆಗ ಆ ಸ್ಟಡಿ ಮೆಟೀರಿಯಲ್ ಏನಾಗುತ್ತೆ ಮಕ್ಕಳಿಗೆ ತುಂಬ ಗೈಡ್ ಆಗ್ತದೆ. ಎಕ್ಸೆಲ್ ಅಕಾಡೆಮಿಕ್ಕೂ ಬೇರೆ ಅಕಾಡೆಮಿಗೂ ಏನು ಡಿಫ್ರೆನ್ಸ್ ಇದೆ? ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ. ನಾನು ಪರಿಣಿಕಾ. ಎಜುಕೇಷನ್ ಪ್ರತಿಯೊಬ್ಬರ ಜೀವನದಲ್ಲಿ ತುಂಬಾ ಇಂಪಾರ್ಟೆಂಟ್. ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ನಾವು ಕಲಿಯೋ ಎಜುಕೇಷನ್ ಅಕಾಡೆಮಿ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಚಿಕ್ಕ ವಯಸ್ಸಿಂದ ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಅದೆಷ್ಟೋ ವಿದ್ಯಾರ್ಥಿಗಳು ಕನಸು ಕಾಣ್ತಾ ಇರ್ತಾರೆ. ಆ ಕನಸು ನನಸಾಗಬೇಕು ಅಂದರೆ ಅದಕ್ಕೆ ರೈಟ್ ಗೈಡೆನ್ಸ್ ಬೇಕು. ರೈಟ್ ಗೈಡೆನ್ಸ್ ಬೇಕು ಅಂತ ಹೇಳಿದ್ರೆ 15 ವರ್ಷಗಳಿಂದ ರಾಜ್ಯ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅದ್ಭುತವಾದ ಹೆಸರು ಮಾಡಿರೋ ನೀಟ್, CET, IIT ಕೋಚಿಂಗ್ನಲ್ಲಿ ಸಾವಿರಾರು ವಿದ್ಯಾರ್ಥಿ ಸೀಟ್ಗಳನ್ನು ರಾಜ್ಯ ರಾಷ್ಟ್ರಕ್ಕೆ ನೀಡಿರೋ ಎಕ್ಸೆಲ್ ಅಕಾಡೆಮಿಕ್ಸ್ಗೆ ಜಾಯ್ನ್ ಆಗಬೇಕು. ಇವತ್ತಿನ ಈ ವಿಶೇಷ ಸಂದರ್ಶನದಲ್ಲಿ ನನ್ನ ಜೊತೆ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಶಿವಕುಮಾರ್ ಸರ್ ಬಂದಿದ್ದಾರೆ. ಶಿವಕುಮಾರ್ ಸರ್, ವೆಲ್ಕಮ್. ಹೇಗಿದ್ದೀರಿ? ನಮಸ್ತೆ ಮೇಡಮ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಆರಾಮಿದ್ದೀನಿ ಸರ್. ಸರ್, ಇವಾಗ ಲಾಂಗ್ ಟರ್ಮ್ ಕೋಚಿಂಗ್, ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಮೇಡಮ್, ಈ ಲಾಂಗ್ ಟರ್ಮ್ ಅಂತ ಅಂದರೆ ದೀರ್ಘಾವಧಿ ಕೋರ್ಸ್. ಇದು 1 ಇಯರ್ ಒಂದು ಪ್ರೋಗ್ರಾಮ್. ಇದು ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ ಮೇಡಮ್ ಇದನ್ನು ಲಾಂಗ್ ಟರ್ಮ್ನ. ಓಕೆ ಸರ್. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ನೀಟ್ ಹಾಗೆ CET ಲಾಂಗ್ ಟರ್ಮ್ ಕೋಚಿಂಗ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡೋದಾದರೆ? ಮೇಡಮ್, ನೀಟ್ ಲಾಂಗ್ ಟರ್ಮ್ನ ಕೊಡ್ತೀವಿ ಮತ್ತು CET ಲಾಂಗ್ ಟರ್ಮ್ನ ಕೊಡ್ತೀವಿ ಮೇಡಮ್ ಇದರಲ್ಲಿ. ಸರ್, CET ಹಾಗೆ ನೀಟ್ ಬಗ್ಗೆ, ಎಕ್ಸಾಮ್ ಬಗ್ಗೆ, ಮತ್ತು CET ಹಾಗೆ ನೀಟ್ ಎಕ್ಸಾಮ್ನಿಂದ ನಾವು ಆಯ್ಕೆ ಮಾಡ್ಕೊಳ್ಳೋ ಕೋರ್ಸ್ಗಳ ಬಗ್ಗೆ ಹೇಳೋದಾದರೆ? ಹೌದು. ಈಗ ನೀಟ್ ಅಂದರೆ ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಇದನ್ನ ಕಂಡಕ್ಟ್ ಮಾಡೋ ಸಂಸ್ಥೆ NTA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ಇದನ್ನ ಕಂಡಕ್ಟ್ ಮಾಡ್ತಾರೆ. ಈ ನೀಟ್ ಎಕ್ಸಾಮು 720 ಮಾರ್ಕ್ಸ್ಗೆ ಕಂಡಕ್ಟ್ ಮಾಡ್ತಾರೆ. 180 ಕ್ವಶನ್ನು ಮತ್ತು 180 ಮಿನಿಟ್ಸ್ ಇರುತ್ತೆ. ಈ ಒಂದು ಎಕ್ಸಾಮಲ್ಲಿ ಪ್ರತಿಯೊಂದು ಕ್ವಶನ್ಗೆ 4 ಮಾರ್ಕ್ಸ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಇದರಲ್ಲಿ, -1. ತಪ್ಪಾದ ಉತ್ತರಕ್ಕೆ ನೆಗೆಟಿವ್ ಮಾರ್ಕಿಂಗ್ -1 ಇರುತ್ತೆ. ಮತ್ತು ಈ ಒಂದು ಎಕ್ಸಾಮು ತುಂಬ ಟಫ್ ಇರುತ್ತೆ ಮತ್ತು ಅಷ್ಟೇ ಪ್ರಿಪೇರ್ ಆಗಿ ಹೋಗಬೇಕಾಗತ್ತೆ. ಈ ನೀಟ್ ಎಕ್ಸಾಮಿಂದ MBBS ಆಗ್ಬೋದು, ಮತ್ತು ಆಯುರ್ವೇದಿಕ್, ಡೆಂಟಲ್, ಹೋಮಿಯೋಪತಿ, ಯುನಾನಿ ಇಷ್ಟು ಡಾಕ್ಟರ್ ಈ ಒಂದು ಕೋರ್ಸಸ್ಗೆ ಹೋಗಬೇಕಾಗತ್ತೆ ನಾವು. ಮತ್ತು CET ಅಂತ ಬಂದರೆ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ ಕರಿತೀವಿ. ಈ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಕಂಡಕ್ಟೆಡ್ ಬೈ KEA, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಕಂಡಕ್ಟ್ ಮಾಡ್ತಾರೆ. ಈ ಒಂದು CET ಎಕ್ಸಾಮ್ ಬಂದು ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಮತ್ತು ಮ್ಯಾಥಮೆಟಿಕ್ಸ್ ಇರುತ್ತೆ. ಈ ಫಿಸಿಕ್ಸಿಂದ 60 ಕ್ವಶನ್ಸ್ ಕೊಡ್ತಾರೆ, ಮತ್ತು ಬಯಾಲಜಿಯಿಂದ 60 ಮತ್ತು ಮ್ಯಾಥಮೆಟಿಕ್ಸಿಂದ 60 ಈ ಥರ ಕೊಟ್ಟು 240 ಕ್ವಶನ್ಸ್ಗೆ ಅಲ್ಲಿ ಎಕ್ಸಾಮ್ ಇರುತ್ತೆ. ಈ 240 ಕ್ವಶನ್ಸಲ್ಲಿ ಅವ್ರಿಗೆ 240 ಮಿನಿಟ್ಸ್ನ ಕಂಡಕ್ಟ್ ಮಾಡ್ತಾರೆ. ಈ 240 ಮಿನಿಟ್ಸಲ್ಲಿ ಪ್ರತಿಯೊಂದು ಕ್ವಶನ್ಗೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ. ಈ CETಯಿಂದ ಅವರು ಇಂಜಿನಿಯರಿಂಗ್ ಹೋಗ್ಬೋದು, BSc ಅಗ್ರಿಕಲ್ಚರ್ಗೆ ಹೋಗ್ಬೋದು, ವೆಟನರಿ ಮತ್ತು ಫಾರ್ಮಸಿ ಈ ಥರ ಕೋರ್ಸಸ್ಗೆ ಇನ್ನು ಕೆಲವೊಂದು ಕೋರ್ಸಸ್ಗೆ ಹೋಗ್ಬೋದು ಮೇಡಮ್ CETಯಿಂದ. ಓಕೆ, ವೆರಿ ನೈಸ್ ಸರ್. ಹಾಗೆ ಇನ್ನೊಂದು ಪ್ರಶ್ನೆ, ಈಗ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇರುತ್ತೆ ಸರ್? ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆಯಲ್ಲಿ ಲಾಂಗ್ ಟರ್ಮ್ ಕೋಚಿಂಗ್ನ ತುಂಬ ವ್ಯವಸ್ಥಿತವಾಗಿ ಮಾಡಿರ್ತೀವಿ ಮೇಡಮ್. ಬೆಳಿಗ್ಗೆ 8ರಿಂದ ಕೋಚಿಂಗ್ ಸ್ಟಾರ್ಟ್ ಆಗುತ್ತೆ. ಮಾರ್ನಿಂಗ್ 8ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಕೂಡ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ ಇದನ್ನು ನಾವೇನು ಮಾಡ್ತೀವಿ, ಒಂದೊಂದು ಸಬ್ಜೆಕ್ಟು ಕೂಡ 90 ಮಿನಿಟ್ಸ್ ಪಾಠ ಮಾಡ್ತೀವಿ. 1.5 ಅವರ್ ಟೀಚ್ ಮಾಡ್ತೀವಿ. ಈ 90 ಮಿನಿಟ್ಸ್ ಟೀಚಿಂಗ್ ಆದಮೇಲೆ ಈವ್ನಿಂಗ್ ಒಳಗಡೆ 4:30 ಒಳಗಡೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಇದೇ ಥರ ಡೈಲಿ ಪ್ರೋಗ್ರಾಮ್ ನಾವು ಮಾಡಿಕೊಂಡು ಮತ್ತು ಅವ್ರಿಗೆ ಲಾಂಗ್ ಟರ್ಮ್ನ ಮಾಡ್ತಾ ಹೋಗ್ತೀವಿ ನಾವು.
ಸರ್ ನೀವು ಇವಾಗ ತಾನೇ ಹೇಳಿದ್ರಿ ಪ್ರತಿಯೊಂದು ಸಬ್ಜೆಕ್ಟ್ನ ಟೀಚ್ ಮಾಡ್ತೀವಿ ಅಂತ. ಹೌದು. ಕಾಮನ್ ಆಗಿ ಸ್ಟೂಡೆಂಟ್ಸ್ಗೆ ಫಿಸಿಕ್ಸ್ ಸಬ್ಜೆಕ್ಟ್ ತುಂಬಾನೇ ಟಫ್ ಇರುತ್ತೆ. ಹೌದು. ಸೊ ಫಿಸಿಕ್ಸ್ಗೋಸ್ಕರ ಏನಾದರೂ ಎಕ್ಸ್ಟ್ರಾ ಟೀಚಿಂಗ್ ಪ್ಲಾನಿಂಗ್ ಏನಾದರೂ ಇದೆಯಾ? ಖಂಡಿತ ಮೇಡಮ್. ಯಾಕೆಂದರೆ ಈ ವರ್ಷ ಎಕ್ಸಾಮಲ್ಲಿ ಫಿಸಿಕ್ಸ್ ಅನ್ನೋದೇ ತುಂಬ ಟಫ್ ಆಗಿ ಬಂತು. ಟಫ್ ಅಂತ ಅಂದಾಗ ಮಕ್ಕಳು ತುಂಬ ಗಾಬರಿಯಾಗಿ ತುಂಬ ಟೆನ್ಷನ್ ಮಾಡಿಕೊಂಡು ಸ್ಕೋರ್ ಲೆವೆಲ್ ಕಡಿಮೆ ಆಗಿದೆ ಈ ವರ್ಷ. ಫಿಸಿಕ್ಸ್ಗೆ ಅಂತ ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಏನು ಮಾಡ್ತಾಯಿದ್ದೀವಿ ಅಂದರೆ 2 ಫ್ಯಾಕಲ್ಟೀಸ್ನ ನಾವು ಕೊಡ್ತಾ ಇದ್ದೀವಿ. 2 ಫ್ಯಾಕಲ್ಟೀಸ್ನ ನಾವು ಕೊಟ್ಟಾಗ ಒಂದು ಟ್ರ್ಯಾಕ್ 1 ಅಂತ ಮೆನ್ಷನ್ ಮಾಡ್ತೀವಿ, ಇನ್ನೊಂದು ಟ್ರ್ಯಾಕ್ 2 ಅಂತ ಮೆನ್ಷನ್ ಮಾಡ್ತೀವಿ. ಟ್ರ್ಯಾಕ್ 1ಅಲ್ಲಿ ಒಂದು ಫ್ಯಾಕಲ್ಟೀಸ್ ಅವರು ಟೀಚ್ ಮಾಡ್ತಾರೆ, ಇನ್ನೊಂದು ಟ್ರ್ಯಾಕ್ 2ಅಲ್ಲಿ ಇನ್ನೊಬ್ಬರು ಟೀಚ್ ಮಾಡ್ತಾರೆ. ಆವಾಗ 2 ಟೀಚರ್ ಕೊಡೋದ್ರಿಂದ ಮಕ್ಕಳಿಗೆ ಕೂಲಾಗಿ ಕಾಮಾಗೆ ಅವ್ರಿಗೆ ಹೇಳಿಕೊಟ್ಟು ಅವರ ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಟ್ಟು ಮತ್ತು ಅರ್ಥ ಆಗೋ ರೀತಿ ಅವ್ರಿಗೆ ನಿಧಾನವಾಗಿ ಮಾಡಿದಾಗ ಫಿಸಿಕ್ಸ್ ಅನ್ನೋ ಒಂದು ಟಫ್ ಮೈಂಡಿನ ನಾವು ಹೋಗಲಾಡಿಸ್ತೀವಿ ಆವಾಗ ಮಕ್ಕಳಿಗೆ. ಆಗ ಅದಕ್ಕೆ ಎಕ್ಸೆಲ್ ಅಕಾಡೆಮಿಕ್ಸಲ್ಲಿ ಫಿಸಿಕ್ಸ್ಗೇನೋ ಒಂದು ಟಫ್ನ ನಾವು ಹೋಗಲಾಡಿಸಿದಾಗ ಮಕ್ಕಳು ಅದೇ ಒಂದು ಇದಕ್ಕೋಸ್ಕರನೇ ಮೇಜರಾಗಿ ಫಿಸಿಕ್ಸ್ಗೆ ಜಾಸ್ತಿ ಅವರು ಕೋಚಿಂಗ್ಗೋಸ್ಕರನೇ ಇಲ್ಲಿ ಬರ್ತಾರೆ. ಸೊ ಈ ಥರ ನಾವು ಪ್ಲ್ಯಾನ್ ಮಾಡಿಕೊಂಡು ಫಿಸಿಕ್ಸ್ ಒಂದು ಟಫ್ ಅನ್ನೋದನ್ನ ನಾವು ಹೋಗಲಾಡಿಸ್ತಾ ಇದ್ದೀವಿ ಮ್ಯಾಮ್. ಅದ್ಭುತ ಸರ್. ಯಾಕಂದ್ರೆ ನಾವು ಅವಾಗಲೇ ಮಾತಾಡ್ತಾ ಇದ್ವಿ 15 ವರ್ಷಗಳಿಂದ ಒಳ್ಳೆ ರಿಸಲ್ಟ್ಸ್ ಕೊಡ್ತಾ ಬಂದಿದ್ದೀರಾ. ಸೊ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಸೊ ಹಾಗೆ ಬರೋ ವಿದ್ಯಾರ್ಥಿಗಳಿಗೆ ಸ್ಟೇ ಆಗೋದಕ್ಕೆ ಹಾಸ್ಟೆಲ್ ವ್ಯವಸ್ಥೆ ಯಾವ ತರ ಇರುತ್ತೆ ಸರ್? ಹೌದು, ಈಗ ನೀವು ಹೇಳ್ದಂಗೆ ಬೇರೆ ರಾಜ್ಯದಿಂದ ಬರ್ತಾರೆ. ನಮ್ಮ ಒಂದು ಎಕ್ಸೆಲ್ ಅಕಾಡೆಮಿ ಲಾಂಗ್ ಟರ್ಮ್ ಅಂತ ಅವಧಿಯಲ್ಲಿ ಅವರು ಬೇರೆ ರಾಜ್ಯದಿಂದ ಬಂದಾಗ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಯಾವ ಮಕ್ಕಳು ಬೇರೆ ಕಡೆಯಿಂದ ಬಂದವರಿಗೆ ಒಂದೇ ಕಡೆ ಹಾಸ್ಟೆಲ್ ಒಂದೇ ಕಡೆ ಕೊಟ್ಟಾಗ ಅವ್ರು ಎಲ್ಲೂ ಆಚೆ ಹೋಗೋಂಗೆ ಇರೋದಿಲ್ಲ. ಕೋರ್ಸ್ ಮುಗ್ದಾದ್ಮೇಲೆ ನಾನು ಆಚೆ ಹೋಗಬೇಕು ಅವ್ರಿಗೆ, ಆ ಥರ ವ್ಯವಸ್ಥೆ ಇರುತ್ತೆ. ಎಕ್ಸಾಂಪಲ್, ಈಗ 4 ಫ್ಲೋರ್ ಇದೆ ಅಂತಂದರೆ ಟಾಪ್ ಫ್ಲೋರಲ್ಲಿ ಕ್ಲಾಸಸ್ ನಡೀತದೆ, ರಿಮೈನಿಂಗ್ ಫ್ಲೋರ್ಸಲ್ಲೆಲ್ಲ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ. ಅಲ್ಲೇ ಊಟದ ವ್ಯವಸ್ಥೆ, ಅಲ್ಲೇ ಕೋಚಿಂಗ್ ವ್ಯವಸ್ಥೆ ಮತ್ತು ಎಲ್ಲ ರೀತಿಯಿಂದ ಒಳಗಡೆ ವ್ಯವಸ್ಥೆ ಮಾಡಿದಾಗ ಮಕ್ಕಳು ಆ ಕ್ಯಾಂಪಸ್ ಬಿಟ್ಟು ಎಲ್ಲೂ ಆಚೆ ಹೋಗಿರಲ್ಲ. ಆಗೇನಾಗುತ್ತೆ, ಆ ಹಾಸ್ಟೆಲ್ ಒಂದೇ ಕಡೆ ಕೋಚಿಂಗ್ ಇರೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ನು ಮತ್ತು ಅವ್ರು ಏಕಾಗಿರುತ್ತೆ ಮತ್ತು ಅವರ ಒಂದು ಮನಸ್ಸು ಕೂಡ ತುಂಬ ಒಂದು ಕಾನ್ಸಂಟ್ರೇಷನ್ ಇಟ್ಕೊಂಡು ತುಂಬ ಚೆನ್ನಾಗಿ ಅವ್ರ ಪಾಠನ ಕಲ್ತ್ಕೊಂಡು ಚೆನ್ನಾಗಿ ಅವರು ಒಳ್ಳೆ ಸ್ಕೋರ್ ತೊಗೊಂಡು ಹೋಗ್ತಾರೆ. ಸೊ ಹಾಸ್ಟೆಲ್ ವ್ಯವಸ್ಥೆ ಈ ಥರ ಇರುತ್ತೆ. ಊಟದ ವ್ಯವಸ್ಥೆ ಬಂದಾಗ ಅವ್ರಿಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇರುತ್ತೆ, ಮಧ್ಯಾಹ್ನ ಅವರಿಗೆ ಲಂಚು ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್ ಟೈಮ್ ಇರುತ್ತೆ. 4:30 5ಗೆ ಎಲ್ಲ ಸ್ನ್ಯಾಕ್ಸ್ ಬ್ರೇಕ್ನ ಕೊಡ್ತೀವಿ. ಮತ್ತು ಅದಾದಮೇಲೆ ರಾತ್ರಿ 8 ಗಂಟೆಯಿಂದ 9 ಗಂಟೆ ಮಧ್ಯದಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿರ್ತೀವಿ ಮೇಡಮ್. ಈ ಥರ ವ್ಯವಸ್ಥೆ ಮಾಡಿಕೊಂಡು ಹಾಸ್ಟೆಲ್ ಇರೋ ವಿದ್ಯಾರ್ಥಿಗೆ ತುಂಬ ವ್ಯವಸ್ಥೆ ಚೆನ್ನಾಗಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಮೇಡಮ್. ಸರ್ ಇವಾಗ ತಾನೇ ಎಲ್ಲ ಹೇಳಿದ್ರಿ, ಅದ್ಭುತವಾದ ಫೆಸಿಲಿಟೀಸ್ನ ಕೊಡ್ತಾ ಇದ್ದೀರಾ ನೀವು ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ. ನನಗೆ ಇನ್ನೊಂದು ಡೌಟು, ಸೊ ಇಷ್ಟೆಲ್ಲ ಫೆಸಿಲಿಟೀಸ್ಗಳ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಬೆನಿಫಿಟ್ ಏನಾದರೂ ಸಿಕ್ಕುತ್ತಾ ಹಾಸ್ಟೆಲ್ ಸ್ಟೂಡೆಂಟ್ಸ್ಗೆ? ಇದು ಒಳ್ಳೆ ಪ್ರಶ್ನೆ. ಯಾಕೆಂದರೆ ಈ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ ಅಂದರೆ ಬೆಳಿಗ್ಗೆ 8ರಿಂದ ನಾನು ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರೆ ನಾವು 4:15ವರೆಗೂ ಕೋಚಿಂಗ್ ಇರುತ್ತೆ, ಪ್ಲಸ್ ಡೈಲಿ ಟೆಸ್ಟು ಕೂಡ ಕಂಡಕ್ಟ್ ಮಾಡ್ತೀವಿ ಆ ಟೈಮಲ್ಲೇ. ಆಫ್ಟರ್ 4:30 ಮೇಲೆ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಏನು ಮಾಡ್ತೀವಿ, ಸ್ನ್ಯಾಕ್ಸ್ ಬ್ರೇಕ್ ಕೊಟ್ಟು 5 to 8 ಪ್ರಾಕ್ಟೀಸ್ ಸೆಷನ್ ಮಾಡಿಸ್ತೀವಿ, ಡೌಟ್ ಕ್ಲಾರಿಫಿಕೇಷನ್ ಮಾಡ್ತೀವಿ. ಹೇಗೆ ಅಂದರೆ ಬೆಳಗ್ಗೆ ಪಾಠ ಮಾಡಿರೋ ಒಂದು ಫ್ಯಾಕಲ್ಟೀಸ್ ಇರ್ತಾರೆ, ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ. ಆ ಫ್ಯಾಕಲ್ಟಿ ಇದ್ದು ಅವರು ಮಾರ್ನಿಂಗ್ ಟೈಮಲ್ಲಿ ಡೌಟ್ನ ಕ್ಲಾರಿಫೈ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗಿರ್ಬೋದು. ಕೆಲವೊಂದು ಮಕ್ಕಳುಗಳು ಅಲ್ಲಿ ಕ್ಲಾಸ್ ರೂಮಲ್ಲಿ ಅವರು ಹೇಳ್ಕೊಳ್ಳಲ್ಲ, ಆ ಥರ ಒಂದು ಮನಸ್ಥಿತಿ ಇರ್ತಾರೆ. ಅಂಥ ಮಕ್ಳು ಏನು ಮಾಡ್ತಾರೆ, ನಾವು ಹೇಳಿರ್ತೀವಿ ಇದು ಏನೇ ಡೌಟ್ ಇದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ, ಅದನ್ನು ನಾವು ಕ್ಲಾರಿಫೈ ಮಾಡಿಕೊಡ್ತೀವಿ ಅಂತ ಹೇಳಿರ್ತೀವಿ. ಆ ಟೈಮಲ್ಲಿ ಏನು ಮಾಡ್ತೀವಿ, 5 to 8 ಕಾಮಾಗಿ ಅವ್ರಿಗೆ ಏನು ಮಾಡ್ತೀವಿ, ಅದೇ ಫ್ಯಾಕಲ್ಟಿ ಮಾರ್ನಿಂಗ್ ಏನಿರ್ತಾರೆ ಅದೇ ಫ್ಯಾಕಲ್ಟಿ ಇದ್ದು ಅವ್ರಿಗೆ ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಡ್ತಾರೆ. ಅವಾಗ ಮಕ್ಳಿಗೆ ಏನಾಗುತ್ತೆ, ಡೌಟ್ ಅನ್ನೋದು ಕ್ಲಾರಿಫೈ ಆದ್ರೇ ಅವ್ರಿಗೆ ಮನಸ್ಸಿಗೆ ಕಾಮ್ ಆಗ್ತಾರೆ. ಸೊ ಅದನ್ನೇ ನಾವು ಗೈಡ್ ಮಾಡ್ತಾನೆ ಇರ್ತೀವಿ. ಕೆಲವೊಂದು ಮಕ್ಕಳು ಇದೊಂದು ಸ್ವಲ್ಪ ಸಮಸ್ಯೆ ಇರುತ್ತಲ್ಲ, ಅದಕ್ಕೋಸ್ಕರ ಗೈಡ್ ಮಾಡ್ತೀವಿ ಸ್ಪೆಷಲಾಗಿ. ಇದು 5 to 8 ಈ ಥರ ಆಗುತ್ತೆ. ಆಫ್ಟರ್ 8 ಏನು ಮಾಡ್ತೀವಿ, ಊಟದ ವ್ಯವಸ್ಥೆ ಇರುತ್ತೆ. 8ರಿಂದ 9 ಗಂಟೆ 1 ಅವರ್ ಊಟದ ವ್ಯವಸ್ಥೆ ಆದಮೇಲೆ 9 to 10:30 11ವರೆಗೂ ಸೆಲ್ಫ್ ಸ್ಟಡಿ ಅಂತ ಮಾಡಿಸ್ತೀವಿ. ಈ ಸೆಲ್ಫ್ ಸ್ಟಡಿಲಿ ಏನು ಮಾಡ್ತೀವಿ, ವೈಯಕ್ತಿಕವಾಗಿ ಕೂತ್ಕೊಂಡು ಓದಬೇಕು ಮಕ್ಕಳು. ಆ ಟೈಮಲ್ಲೂ ಕೂಡ ನಮ್ಮ JLs ಇರ್ತಾರೆ, ವಾರ್ಡನ್ಸ್ ಇರ್ತಾರೆ. ಯಾಕೆ ಅಂದರೆ ಮಕ್ಕಳು ಓದೋ ಟೈಮಲ್ಲಿ ಅವ್ರಿಗೆ ನಾವು ಅಬ್ಸರ್ವೇಷನ್ ಇಟ್ಟಿರಬೇಕು, ನಾವು ನೋಡ್ಕೋತಾ ಇರಬೇಕು. ಅವರೆಲ್ಲೂ ಇನ್ನೂ ಬೇರೆ ಕಡೆ ಡೈವರ್ಟ್ ಆಗಬಾರ್ದು, ಬೇರೆ ಕಡೆ ಡಿಸ್ಟರ್ಬ್ ಆಗಬಾರ್ದು ಅಂತಲೇ ಅಲ್ಲಿದ್ದು ಅವ್ರನ್ನ ಒಂದು ಹೇಗೆ ಅವರು ಓದ್ತಾ ಇದ್ದಾರೆ ಅನ್ನೋದು ಅಬ್ಸರ್ವ್ ಮಾಡ್ತೀವಿ. ಆ ಟೈಮಲ್ಲೂ ಡೌಟ್ ಬಂದರೆ ಜೂನಿಯರ್ ಲೆಕ್ಚರ್ ಅಂತ ಇಟ್ಟಿರ್ತೀವಿ. ಆ ಜೂನಿಯರ್ ಲೆಕ್ಚರು ಕೂಡ ಮತ್ತೆ ಡೌಟ್ ಕ್ಲಾರಿಫಿಕೇಷನ್ ಮಾಡಿಕೊಡ್ತಾರೆ. ಇಷ್ಟೆಲ್ಲ ಓನ್ಲಿ ಹಾಸ್ಟೆಲ್ ಇರೋ ವಿದ್ಯಾರ್ಥಿಗಳಿಗೆ ಮಾತ್ರನೇ ಇದು ಅನುಕೂಲ ಆಗುತ್ತೆ ಜಾಸ್ತಿ ಮ್ಯಾಮ್. ಖಂಡಿತವಾಗಿ ಹಾಸ್ಟೆಲಲ್ಲಿರೋ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಟ್ಟಿದ್ದೀರಿ ನೀವು. ಸೊ ಇವಾಗ ನೀವು ಹೇಳಿದ್ರಿ ಸೆಲ್ಫ್ ಸ್ಟಡಿ ಎಲ್ಲ ಮಾಡ್ತಾರೆ ಅಂತ. ಸೆಲ್ಫ್ ಸ್ಟಡಿ ಅಂದ ತಕ್ಷಣ ನನಗೆ ಸ್ಟಡಿ ಮೆಟೀರಿಯಲ್ ಬಗ್ಗೆ ಪ್ರಶ್ನೆ ಕೇಳಬೇಕು ಅಂತ ಅನಿಸ್ತಾ ಇದೆ. ಸೊ ನೀವು ಸ್ಟಡಿ ಮೆಟೀರಿಯಲ್ನ ಎಕ್ಸೆಲ್ ಅಕಾಡೆಮಿಕ್ಸ್ನಲ್ಲಿ ಯಾವ ಥರ ಕ್ರಿಯೇಟ್ ಮಾಡ್ಕೊಡ್ತೀರಾ ಸ್ಟೂಡೆಂಟ್ಸ್ಗಳಿಗೆ ಸರ್? ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಸ್ಟಡಿ ಮೆಟೀರಿಯಲ್ ಅನ್ನೋದು ತುಂಬ ವಿಶೇಷವಾಗಿರುತ್ತೆ. ಹೇಗೆ ಅಂದರೆ ಥಿಯರಿನ ಫಸ್ಟು ಏನು ಮಾಡ್ತೀವಿ, ಹೈಲೈಟ್ ಮಾಡ್ತೀವಿ. ಈ ಥಿಯರಿ ಹೈಲೈಟ್ ಮಾಡಿದಾಗ ಮಕ್ಕಳು ನೆಕ್ಸ್ಟ್ ಏನು ಮಾಡ್ತಾರೆ, ಆ ಥಿಯರಿಲಿ ಬರುವಂಥ ನೀಟ್ ಮತ್ತು CETಗೆ ಬರುವಂಥ ಒಂದು ಥಿಯರಿನ ಜಾಸ್ತಿ ಹೈಲೈಟ್ ಮಾಡಿ
ಅದರಲ್ಲಿ ಕ್ವಶನ್ಸ್ ಏನು ಬರುತ್ತೆ ನೀಟ್ಗಾಗಿರ್ಬೋದು ಸಿ ಇ ಟಿಗಾಗಿರ್ಬೋದು ಆ ಕ್ವಶನ್ನೇ ನಾವು ಕೊಡ್ತೀವಿ. MCQs ಕ್ವಶನ್ ಕೊಡ್ತೀವಿ. ಅದಾದಮೇಲೆ ಅದಕ್ಕೆ ಕೀ ಆನ್ಸರು ಕೂಡ ನಾವೇ ಕೊಡ್ತೀವಿ. ಕೀ ಆನ್ಸರು ಕ್ವಶನ್ಸು ಅದಾದಮೇಲೆ ಸೊಲ್ಯೂಷನ್ಸ್ ಇರುತ್ತೆ. ಅಂದರೆ ಕ್ವಶನ್ನು ಆನ್ಸರು ಸಿಗುತ್ತೆ ಮತ್ತು ಆನ್ಸರ್ ಹೇಗೆ ಬಂದಿರುತ್ತೆ ಅನ್ನೋದು ನಾವು ಸೊಲ್ಯೂಷನ್ ಕೂಡ ಕೊಡ್ತೀವಿ. ಆಗ ಆ ಸ್ಟಡಿ ಮೆಟೀರಿಯಲ್ ಏನಾಗುತ್ತೆ ಮಕ್ಕಳಿಗೆ ತುಂಬ ಗೈಡ್ ಆಗ್ತದೆ, ತುಂಬ ಚೆನ್ನಾಗಿ ಅವರಿಗೆ ಅರ್ಥ ಮಾಡಿಕೊಂಡು ಅವರೇ ಸೆಲ್ಫ್ ಸ್ಟಡಿ ಟೈಮಲ್ಲಿ ತುಂಬ ಅವರು ಯುಟಿಲೈಸ್ ಮಾಡಿಕೊಂಡು ಅದನ್ನು ಒಳ್ಳೆ ಸ್ಕೋರ್ ತೊಗೊಳಕ್ಕೆ ಅದೊಂದು ಒಳ್ಳೆಯ ಒಂದು ವೆಪನ್ ಆಗ್ತಾ ಹೋಗುತ್ತೆ ಮೇಡಮ್. ಖಂಡಿತ ಸರ್. ಹಾಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಮೂಡುತ್ತೆ, ಪೇರೆಂಟ್ಸ್ಗಳಿಗೂ ಕೂಡ. ಎಕ್ಸೆಲ್ ಅಕಾಡೆಮಿಗೂ ಬೇರೆ ಅಕಾಡೆಮಿಗೂ ಏನು ಡಿಫ್ರೆನ್ಸ್ ಇದೆ? ಸೊ ನೀವು ವೈಸ್ ಪ್ರೆಸಿಡೆಂಟ್ ಆಗಿ ಹೇಳೋದಾದರೆ. ಹೌದು, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ 15 ವರ್ಷ ಅಂದರೆ 1.5 ದಶಕದಿಂದ ನಾವು ಈ ಒಂದು ಸಂಸ್ಥೆನ ರನ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ 15 ವರ್ಷದಲ್ಲಿ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿದ್ವಿ. ಇಷ್ಟು 15 ವರ್ಷ ನಾವು ಈಗ ಟ್ರಾವೆಲ್ ಮಾಡಿರೋ ಟೈಮಲ್ಲಿ 10,000 ಮೇಲೆ ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ. ಅಂದರೆ ಸಾವಿರಾರು ಮೆಡಿಕಲ್ ಸೀಟ್ನ ಕೊಟ್ಟಿದ್ದೀವಿ, ಸಾವಿರಾರು ಇಂಜಿನಿಯರಿಂಗ್ ಸೀಟ್ನ ಕೊಡ್ತಾ ಬರ್ತಾ ಇದ್ದೀವಿ. ಮತ್ತು ಎಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಜಾಸ್ತಿ ಅನುಕೂಲ ಆಗ್ತಾ ಇರ್ತದೆ ನಮ್ಮ ಸಂಸ್ಥೆಯಿಂದ ಈ ಥರ ಮಾಡ್ಕೊಳ್ತಾ ಬರ್ತಾಯಿದ್ದೀವಿ. ಮತ್ತು ಪ್ರತಿ ಒಂದು ಟೀಚಿಂಗ್ನು ಕೂಡ ನಾವು ಮಕ್ಕಳಿಗೆ ಏನು ಮಾಡ್ತೀವಿ, ಅವರು ಬರೋಕ್ಕಿಂತ ಮುಂಚೆನೇ ಟೀಚಿಂಗ್ ಶೆಡ್ಯೂಲ್ನ ರೆಡಿ ಮಾಡಿರ್ತೀವಿ. ಹೇಗೆ 1 ವರ್ಷದ ಟೀಚಿಂಗ್ ಶೆಡ್ಯೂಲ್ನ ಮುಂಚೆನೇ ರೆಡಿ ಮಾಡಿ ಕೊಟ್ಟಿರ್ತೀವಿ. ಅದೇನಾಗುತ್ತೆ, ಅವರ ತಂದೆ ತಾಯಿ ಕೂಡ ನಮ್ಮ ಮಗನಿಗೆ ಏನು ಟೀಚ್ ಆಗ್ತಾಯಿದೆ, ಮಗಳಿಗೆ ಏನು ಟೀಚ್ ಆಗ್ತಾಯಿದೆ ಎಕ್ಸೆಲ್ ಅಕಾಡೆಮಿಲಿ ಅನ್ನೋದು ಅದು ಅವರೇ ಮಾನಿಟ್ರಿಂಗ್ ಮಾಡ್ಬೋದು ಮನೆಯಿಂದನೇ. ಆ ಥರ ಒಂದು ಟೀಚಿಂಗ್ ಶೆಡ್ಯೂಲ್ ಅಂತ ಮಾಡಿರ್ತೀವಿ. ಮತ್ತು ನಾವು ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಪ್ರತಿದಿನ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಈ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡೋ ಉದ್ದೇಶ ಏನಾಗುತ್ತೆ, ಮಕ್ಕಳಿಗೆ ಅವರು ಅವತ್ತಿನ ದಿನ ಅವತ್ತೇ ಅವರು ನೋಡಿಕೊಂಡು ನೆಕ್ಸ್ಟು ಅವರಿಗೆ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಆ ಕ್ವಶನ್ಸ್ ಬಂದರೆ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದಾದಮೇಲೆ ಅವ್ರಿಗೆ ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟು ಇದನ್ನೆಲ್ಲ ಕೊಡ್ತಾ ಬರ್ತೀವಿ. ನೆಕ್ಸ್ಟು ಅವ್ರಿಗೆ ಗ್ರ್ಯಾಂಡ್ ಟೆಸ್ಟ್ ಅಂತ ನಾವು ಕೊಡ್ತೀವಿ. ಗ್ರ್ಯಾಂಡ್ ಟೆಸ್ಟು ಅವ್ರ ಓವರಾಲ್ ಸಿಲೆಬಸ್ಸು ಆದಮೇಲೆ ಗ್ರ್ಯಾಂಡ್ ಟೆಸ್ಟ್ ಕೊಟ್ಟಾಗ ಎಲ್ಲಿ ನಾನು ವೀಕ್ ಇದ್ದೀನಿ, ಯಾವ ಸಬ್ಜೆಕ್ಟಲ್ಲಿ ನಾನು ವೀಕ್ ಇದ್ದೀನಿ ಅನ್ನೋದು ಗೊತ್ತಾಗಿ ನೆಕ್ಸ್ಟು ಕರೆಕ್ಷನ್ ಮಾಡೋಕ್ಕೂ ಟೈಮ್ ಇರುತ್ತೆ. ಇಷ್ಟೆಲ್ಲ ನಾವು ಮಾಡಿಕೊಂಡು ಮತ್ತು ಜೊತೆಗೆ ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ಇಷ್ಟೆಲ್ಲ ಮಾಡಿ ಸಕ್ಸಸ್ ಅನ್ನೋದು ನಾವು 15 ಇಯರ್ಸಲ್ಲಿ ಮಾಡ್ಕೊತಾ ಬರ್ತಾಯಿದ್ದೀವಿ ಮೇಡಮ್. ಅದ್ಭುತ ಸರ್. ಈಗ ನೀವು ಡೈಲಿ ಟೆಸ್ಟ್ ಕೊಡ್ತೀವಿ ಸ್ಟೂಡೆಂಟ್ಸ್ಗೆ ಅಂತ ಹೇಳಿದ್ರಿ. ಬಟ್ ಇವಾಗಿನ ನೀಟಲ್ಲಿ ಕೇಳಿ ಬರ್ತಾ ಇರೋದು ಒಂದು ಸಂಗತಿ ಅಂತ ಹೇಳಿದ್ರೆ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಂತ. ಸೊ OMR ಶೀಟ್ ಕನ್ಫ್ಯೂಷನ್ ಇದಕ್ಕೆಲ್ಲ ನೀವು ಟೆಸ್ಟ್ ಕೊಡ್ತಾ ಇದ್ದೀರಿ ಅಂತ ಹೇಳಿದ್ರಿ. ಈ ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ? ಹೌದು, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕೆಂದರೆ ಈಗ ನೀಟ್ ಆಗಲಿ ಎಕ್ಸಾಮಲ್ಲಿ OMR ಶೀಟ್ ಆಗಿರ್ಬೋದು, ಟೈಮ್ ಮ್ಯಾನೇಜ್ಮೆಂಟ್ ಅವ್ರು ಸರಿಯಾಗಿ ಮಾಡಲಿಲ್ಲ ಅಂದರೆ 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಹೇಗೆ ಹಾಕ್ತಾರೆ ಅಂತಂದರೆ ಅವರು ಸರಿಯಾಗಿ ಅವರು ಪ್ರಾಕ್ಟೀಸ್ ಟೈಮಲ್ಲಿ 1 ಮಿನಿಟ್ಗೆ 1 ಕ್ವಶನ್ ಆನ್ಸರ್ ಮಾಡಬೇಕು ಮೇಡಮ್. ನೀಟಲ್ಲಿ 1 ಮಿನಿಟ್ಗೆ 1 ಕ್ವಶನ್. ನಾನು ಆವಾಗಲೇ ಹೇಳಿದೆ 180 ಕ್ವಶನ್ 180 ಮಿನಿಟ್ಸ್ ಇರುತ್ತೆ. ಪ್ರತಿಯೊಂದು ಕ್ವಶನ್ಗೆ 1 ನಿಮಿಷ ತೊಗೊಳಕ್ಕಾಗತ್ತೆ. ಆ ಕ್ವಶನ್ನ 1 ಮಿನಿಟಲ್ಲಿ ಒಂದು 30 ಸೆಕೆಂಡಲ್ಲಿ ಕ್ವಶನ್ನ ಓದಬೇಕಾಗುತ್ತೆ. ಇನ್ನು 15 ಸೆಕೆಂಡಲ್ಲಿ ಕ್ವಶನ್ಗೆ ಆನ್ಸರ್ನ ಫೈಂಡ್ ಔಟ್ ಮಾಡಬೇಕು. ಇನ್ನು 15 ಸೆಕೆಂಡಲ್ಲಿ ಆನ್ಸರ್ಗೆ OMR ಅಲ್ಲಿ ಏನು ಬಬಲ್ ಮಾಡಬೇಕಾಗುತ್ತೆ. ಇಷ್ಟೆಲ್ಲ ಕೇವಲ 1 ನಿಮಿಷದಲ್ಲಿ ಆಗಬೇಕಾದ್ರೆ 1 ದಿನಕ್ಕೆ ಪ್ರಾಕ್ಟೀಸ್ ಮಾಡಿದ್ರೆ ಆಗೋದಿಲ್ಲ. ಪ್ರತಿದಿನವೂ ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದಕ್ಕೆ ನಾನು ಹೇಳಿದೆ ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ ಅಂತ. ಈ ಡೈಲಿ ಟೆಸ್ಟ್ ಬಗ್ಗೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಕೊಟ್ಟಾಗ ಏನಾಗುತ್ತೆ, ಎಸ್ಟರ್ಡೇ ಪಾಠ ಆಗಿದೆ, ಎಸ್ಟರ್ಡೇ ಟೀಚಿಂಗ್ ಏನು ಮಾಡಿರ್ತೀವಿ ಅದನ್ನು ಇವತ್ತು ಡೈಲಿ ಟೆಸ್ಟ್ ಕೊಡ್ತೀವಿ. ಈ ಡೈಲಿ ಟೆಸ್ಟ್ ಕೊಟ್ಟಾಗ ಎಸ್ಟರ್ಡೇ ಪಾಠದ ಬಗ್ಗೆ ಏನೇ ನೀಟಲ್ಲಿ ಕ್ವಶನ್ ಬರ್ಬೋದು ಅದನ್ನು ನಾವು ಮೆನ್ಷನ್ ಮಾಡಿಕೊಟ್ಟಾಗ ಅವತ್ತಿನ ದಿನ ಅವತ್ತೇ ಅವರು ಸಾಲ್ವ್ ಮಾಡಿಕೊಟ್ಟಾಗ ಅವ್ರಿಗೆ ಏನಾಗುತ್ತೆ, ಒಂದು ಒಳ್ಳೆ ಪಾಸಿಟಿವ್ ವೈಬ್ರೇಷನ್ ಬರುತ್ತೆ. ಇದು ಆದಮೇಲೆ ಏನಾಗುತ್ತೆ, ಅವರ ಒಂದು ಪಾಸಿಟಿವ್ ಇರ್ಬೋದು ನೆಗೆಟಿವ್ ಇರೋದು ನಾವೇನು ಮಾಡ್ತೀವಿ ಹೇಳ್ತೀವಿ, ಗೈಡ್ ಮಾಡ್ತೀವಿ. ಟೆಸ್ಟಲ್ಲಿ ಹಿಂಗೆ ಆಗ್ತಾಯಿದೆ, ನೀವು ಇನ್ನೂ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅಂತ. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟು ಕೂಡ ಪ್ರತಿದಿನ ಪ್ರಾಕ್ಟೀಸ್ ಮಾಡಿಸಿದಾಗ ಅವ್ರಿಗೆ ಮೇಯ್ನ್ ಎಕ್ಸಾಮ್ಗೆ ಅನುಕೂಲ ಆಗಲಿ ಅಂತಲೇ ನಾವು ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಇದಾದಮೇಲೆ ವೀಕ್ಲಿ ಟೆಸ್ಟ್ ಇರುತ್ತೆ. ಒಂದು ವಾರದ ಸಿಲೆಬಸ್ನ ನಾವು ಕವರ್ ಅಪ್ ಮಾಡಿದ್ಮೇಲೆ ಒಂದು ವಾರಕ್ಕೆ ನಾವು ಕ್ಯುಮ್ಯುಲೇಟ್ ಟೆಸ್ಟ್ ಅಂತ ಕರಿತೀವಿ. ಒಂದು ವಾರದಲ್ಲಿ ಅದನ್ನು ವಾರದಲ್ಲಿ ಏನು ಮಾಡಿದ್ರೆ ಅವರಿಗೆ 180 ಕ್ವಶನ್ನು 180 ಮಿನಿಟ್ಸಲ್ಲೇ ಮಾಡ್ತೀವಿ. ಆವಾಗಲೂ ಕೂಡ ಮಕ್ಕಳು ಏನು ಎಕ್ಸಾಮ್ ಬರೆದಿದ್ದಾರೆ ಆ ಮಾರ್ಕ್ಸ್ ಅವ್ರ ತಂದೆ ತಾಯಿಗೆ ಸೆಂಡ್ ಆಗುತ್ತೆ. ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ ನಮ್ಮ ಮಗು ಏನು ಮಾಡ್ತಾಯಿದ್ದಾರೆ, ಎಷ್ಟು ಮಾರ್ಕ್ಸ್ ಬರ್ತಾಯಿದೆ, ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ ಇಲ್ವಾ, ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದೀನಿ ಅನ್ನೋದು ಅವ್ರ ತಂದೆ ತಾಯಿಗೆ ಗೊತ್ತಾಗ್ತಾ ಇರುತ್ತೆ. ಈ ಥರ ನಾವು ವೀಕ್ಲಿ ಟೆಸ್ಟ್ ಮಾಡ್ತೀವಿ. 1 ಮಂತ್ ಆದಮೇಲೆ ಮತ್ತೆ 1 ಮಂತ್ಲಿ ಟೆಸ್ಟ್ ಕೊಡ್ತೀವಿ. ಮಂತದ್ದು ಏನಿದೆಯೋ ಸಿಲೆಬಸ್ ಕವರ್ ಆಗಿರುತ್ತೋ ಅದನ್ನು ಮಂತ್ಲಿ ಟೆಸ್ಟ್ ಕೊಡ್ತೀವಿ. ಈ ಥರ ನಾವೇನು ಮಾಡ್ತೀವಿ, ಕಂಪ್ಲೀಟ್ ಅವ್ರಿಗೆ ಮಾಡ್ಕೊಳ್ತಾ ಬಂದು 6 ಮಂತಲ್ಲೇ ಒಂದು ಚಾಪ್ಟರ್ಸ್ನೆಲ್ಲ ಕವರ್ ಮಾಡಿ ಒಂದು ಸತಿ ಅವ್ರಿಗೆ ಪಾಠ ಮಾಡಿ ಸೆಕೆಂಡ್ ಟೈಮ್ ರಿವಿಷನ್ ಸ್ಟಾರ್ಟ್ ಮಾಡ್ತೀವಿ. ರಿವಿಷನ್ ಸ್ಟಾರ್ಟ್ ಮಾಡಿ ಮತ್ತೆ ಅದನ್ನು ಕಂಪ್ಲೀಟ್ ಮಾಡಿ ಥರ್ಡ್ ಟೈಮ್ಗೆ ನಾವು ಯೂನಿಟ್ ಆಗಿ ಚಾಪ್ಟರ್ಸ್ನ ನಾವೇನು ಮಾಡ್ತೀವಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅದನ್ನು ಕೂಡ ರಿವಿಷನ್ ಮಾಡ್ತೀವಿ. ಥರ್ಡ್ ಟೈಮ್ ನಾವು ಪಾಠ ಮಾಡ್ತೀವಿ. 3 ಟೈಮು ಒಂದು ಮಕ್ಕಳಿಗೆ ಅವ್ರಿಗೆ ನಾವು ಟೀಚ್ ಮಾಡಿದಾಗ
ಕಾನ್ಸೆಪ್ಟ್ನ ತುಂಬ ಅರ್ಥ ಮಾಡಿಕೊಂಡು ನೆಕ್ಸ್ಟ್ ಪರ್ಫಾರ್ಮ್ ಮಾಡೋಕ್ಕೆ ಹೋಗ್ತಾರೆ. ಪರ್ಫಾರ್ಮ್ ಮಾಡೋದೇನು? ಎಕ್ಸಾಮು. ಆ ಎಕ್ಸಾಮ್ ಲಾಸ್ಟಲ್ಲಿ 20 ಮಾದರಿ ಎಕ್ಸಾಮ್ನ ಕೊಡ್ತೀವಿ, ಅಂದರೆ ಮಾಕ್ ಟೆಸ್ಟ್ನ ಕೊಡ್ತೀವಿ. ಆ ಟೈಮಲ್ಲೇ ಏನು ಪ್ರಿಪ್ರೇಷನ್ ಆಗಿದ್ದಾರೆ, ಏನು ಥಿಯರಿ ಓದಿದ್ದಾರೆ, ಅದನ್ನು ನಾವು ಕ್ವಶನ್ಸ್ ನಾವು ಯಾವಾಗ 20 ಮಾದರಿ ಎಕ್ಸಾಮ್ ಕೊಟ್ಟಾಗಲೇ ಅಲ್ಲೇ ಅರ್ಥ ಆಗುತ್ತೆ ಯಾವ ಚಾಪ್ಟ್ರಲ್ಲಿ ನಾನು ವೀಕ್ ಇದ್ದೀನಿ, ಯಾವ ಚಾಪ್ಟ್ರಲ್ಲಿ ನಾನು ಗೊತ್ತಾಗ್ತಾ ಇಲ್ಲ ಅನ್ನೋದು. ಆಗ ಕರೆಕ್ಷನ್ ಮಾಡ್ಕೋತಾರೆ. ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಎಷ್ಟೋ ಅವರು ಡೈಲಿ ಟೆಸ್ಟು, ವೀಕ್ಲಿ ಟೆಸ್ಟು, ಮಂತ್ಲಿ ಟೆಸ್ಟು ಇದನ್ನೆಲ್ಲ ಮಾಡಿದಾಗ ಡೈಲಿ ಏನಾಗುತ್ತೆ, ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಅನ್ನೋದು ಕರೆಕ್ಟಾಗಿ ಅರ್ಥ ಮಾಡಿಸಿ ಅವ್ರಿಗೆ ಟೈಮಲ್ಲೇ 1 ಮಿನಿಟ್ಗೆ 1 ಕ್ವಶನ್ ಆನ್ಸರ್ ಮಾಡಲೇಬೇಕು ಅಂತ ಪ್ರಾಕ್ಟೀಸ್ ಮಾಡಿ ಫೈನಲಾಗಿ ಎಕ್ಸಾಮ್ ಅಷ್ಟರಲ್ಲಿ ಈ ಥರ ರೆಡಿ ಮಾಡ್ತೀವಿ. ಯಾಕೆಂದರೆ ಈ ಪ್ರತಿ ವರ್ಷವೂ ಮಕ್ಕಳು 50% ಫೇಲ್ಯೂರ್ ಆಗ್ತಾ ಇರೋದೇ ಟೈಮ್ ಮ್ಯಾನೇಜ್ಮೆಂಟಿಂದ. ಅದಕ್ಕೆ ನೋಡಿ, ನಾನು ಯಾಕೆ ಹೇಳ್ತೀನಿ ಅಂದರೆ, ಇಷ್ಟು ಎಕ್ಸ್ಪ್ಲೈನ್ ನಾನು ಮಾಡಿರೋ ಉದ್ದೇಶ, ಮಕ್ಕಳು ಇದನ್ನೇ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅದು ಎಷ್ಟೇ ಓದಿದರೂ ಕೂಡ ಟೈಮ್ ಮ್ಯಾನೇಜ್ಮೆಂಟ್ ಸರಿಯಿಲ್ಲ, ಗಾಬರಿ ಆಗ್ತಾರೆ, ಎಕ್ಸಾಮ್ ಹಾಲಲ್ಲಿ ಕೂಲಾಗಿರೋದಿಲ್ಲ. 1 ಮಿನಿಟ್ ಬದಲು 2 ಮಿನಿಟ್ಸ್ ತೊಗೊಳೋದ್ರಿಂದ ಅವಾಗೇನಾಗುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ ಫೇಲ್ಯೂರ್ ಆಗ್ತಾರೆ. ಜೊತೆಗೆ OMR ಎರರ್ ಅಂತ ನೀವು ಹೇಳಿದ್ರಿ. OMR ಎರರ್ ಯಾವಾಗ ಆಗುತ್ತೆ ಅಂದರೆ, ಅವರು ಬಬಲ್ ಮಾಡ್ಬೇಕಾದ್ರೆ ಸರ್ಕಲ್ ಒಳಗಡೆ ಇರಬೇಕು. ಅದಕ್ಕಿಂತ ಈಚೆ ಬಂತಂದರೆ ಅದೇನಾಗುತ್ತೆ, ಸ್ಕ್ಯಾನಲ್ಲಿ ಅದು ಇನ್ವ್ಯಾಲಿಡ್ ಆಗುತ್ತೆ. ಅವಾಗಲೂ ಕೂಡ ಅವ್ರದ್ದು ಮಾರ್ಕ್ಸ್ನ ಕಳ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಅದಕ್ಕೆ OMR ಇರ್ಬೋದು ಮತ್ತು ಟೈಮ್ ಮ್ಯಾನೇಜ್ಮೆಂಟು, ಇದನ್ನು ತುಂಬ ಜಾಗರೂಕತೆಗೆ ನಮ್ಮ ಸಂಸ್ಥೆ, ನಮ್ಮ ಎಕ್ಸೆಲ್ ಅಕಾಡೆಮಿ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಮೇಡಮ್. ಇದನ್ನು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ, OMR ಶೀಟ್ ಕನ್ಫ್ಯೂಷನ್ ಎರರ್ ಬಗ್ಗೆ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ ಸರ್. ನೀವು ಹೇಳಿದಾಗೆ 3 ಸರಿ ಮಕ್ಳಿಗೆ ಪಾಠ ಮಾಡಿರ್ತೀವಿ, ಸಿಲೆಬಸ್ ಎಲ್ಲ 1 ವರ್ಷದಲ್ಲಿ ನಾವಿಷ್ಟು ಕಂಪ್ಲೀಟ್ ಮಾಡಿಕೊಟ್ಟಿರ್ತೀವಿ ಅಂತ. ಪ್ರಾಕ್ಟೀಸ್ ಮೇಕ್ಸ್ ಎವ್ರಿಥಿಂಗ್ ಪರ್ಫೆಕ್ಟ್. ಹಾಗೆ ಈಗ 1 ವರ್ಷ ಸರ್, ಲಾಂಗ್ ಟರ್ಮ್ ಕೋಚಿಂಗ್ ನಲ್ಲಿ 1 ವರ್ಷದಲ್ಲಿ ಸಕ್ಸಸ್ ಆಗೋದಕ್ಕೆ ಸಾಧ್ಯನಾ? ಹೇಗೆ ಸಾಧ್ಯ ಅನ್ನೋದನ್ನ ಹೇಳೋದಾದ್ರೆ? ಓಕೆ, ಈ ಕ್ವಶನ್ಸು ಎಲ್ಲ ತಂದೆ ತಾಯಿಗೂ ಇರುತ್ತೆ. ಹೆಂಗಾಗ್ಬೋದು ನಮ್ಮ ಮಗು, ಈಗ 1 ವರ್ಷದಲ್ಲಿ ಕೋಚಿಂಗ್ ಕಳಿಸ್ಕೊಟ್ರೆ ಎಕ್ಸೆಲ್ ಅಕಾಡೆಮಿ ಹೆಂಗೆ ಸಕ್ಸಸ್ ಆಗುತ್ತೆ ಅಂತ. ಈಗ ಒಂದು ಸ್ಟೂಡೆಂಟು 2nd PUC ಓದಬೇಕಾದ್ರೆ ನೀಟ್ ಎಕ್ಸಾಮ್ ಬರುತ್ತೆ. 2nd PUC ಓದ್ಬೇಕಾದ್ರೆ ಏನಾಗುತ್ತೆ, 6 ಸಬ್ಜೆಕ್ಟ್ ಇರುತ್ತೆ ಕಾಮನ್ನಾಗಿ. 6 ಸಬ್ಜೆಕ್ಟೂ ಕೂಡ ಟೆನ್ಷನ್ ಇರುತ್ತೆ. ಇಮ್ಮಿಡಿಯೇಟು CET ಎಕ್ಸಾಮ್ ಬರುತ್ತೆ, ಬೋರ್ಡ್ ಎಕ್ಸಾಮು ಜೊತೆಗೆ CET ಎಕ್ಸಾಮ್ 1 ಮಂತ್. ಅದಾದಮೇಲೆ 45 ಡೇಸ್ಗೆ ಅವ್ರಿಗೆ ನೀಟ್ ಎಕ್ಸಾಮ್ ಇರುತ್ತೆ. 6 ಸಬ್ಜೆಕ್ಟಿಗೆ ಅವ್ರು ಪ್ರಿಪೇರ್ ಆಗಬೇಕು, CET ಮತ್ತು ನೀಟ್ಗೂ ಪ್ರಿಪೇರ್ ಆಗಬೇಕು. ಆ ಟೈಮಲ್ಲಿ ತುಂಬ ಟೆನ್ಷನ್ ಇರ್ತಾರೆ. ಆ ಟೈಮಲ್ಲಿ ಟೆನ್ಷನ್ ಇದ್ದು ಅವರು ನೀಟಲ್ಲಿ ಸರಿಯಾಗಿ ಅವರು ಸ್ಕೋರ್ ಮಾಡೋಕ್ಕಾಗಲಿಲ್ಲ ಅಂದಾಗ, ಅವರು ಮೆಡಿಕಲ್ ಸೀಟು ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ ಸಿಗೋಲ್ಲ ಅಂದಾಗ ಅವರು ಲಾಂಗ್ ಟರ್ಮ್ ಬರ್ತಾರೆ. ಇದನ್ನೇ ನಮ್ಮ ಲಾಂಗ್ ಟರ್ಮ್ ಕೋಚಿಂಗ್ ನಾವು ಕೊಡ್ತೀವಿ. ಈ ಲಾಂಗ್ ಟರ್ಮ್ ಬಂದಾಗ ನಾವೇನು ಮಾಡ್ತೀವಿ ಅಂದರೆ, ಕೇವಲ 3 ಸಬ್ಜೆಕ್ಟ್ ಅಷ್ಟೇ ಅವ್ರಿಗೆ. ನೀಟಲ್ಲಿ 3 ಸಬ್ಜೆಕ್ಟ್ ಇರುತ್ತೆ, CETಲಿ 4 ಸಬ್ಜೆಕ್ಟ್ ಇರುತ್ತೆ. ಈಗ ಅವರು 3 ಸಬ್ಜೆಕ್ಟ್ ಅಂದಾಗ ರಿಲ್ಯಾಕ್ಸ್ ಆಗುತ್ತಾ, ಕಾಮಾಗಿ ಮಾಡ್ತಾರಾ? ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತು ಬಯಾಲಜಿ 6 ಸಬ್ಜೆಕ್ಟ್ ಇಲ್ಲ, ಯಾವ ಟೆನ್ಷನ್ ಇಲ್ಲ, ಬೋರ್ಡ್ದು ಟೆನ್ಷನ್ ಇಲ್ಲ. ಈ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿನ 1 ವರ್ಷ ನಾವು ಕೋಚಿಂಗ್ ಕೊಡ್ತೀವಿ. ಕೋಚಿಂಗ್ ಕೊಟ್ಟಾಗ, ಡೈಲಿ ಟೆಸ್ಟ್ ಕೊಟ್ಟಾಗ, ಎಲ್ಲ ಕೊಟ್ಟಾಗ ಅವ್ರೇನಾಗುತ್ತೆ, ಕಂಪ್ಲೀಟಾಗಿ ಏನಾಗುತ್ತೆ, ಆ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗಿಬಿಡ್ತಾರೆ. ಆಗ ಆ ಒಳ್ಳೆ ಸ್ಕೋರ್ 720 ಮಾರ್ಕ್ಸ್ಗೆ ಅವರ ಒಂದು ಕ್ಯಾಟಗರಿ ಮೇಲೆ ಒಂದು ಕಟ್ ಆಫ್ ಮೇಲೆ ರೀಚ್ ಆಯಿತು ಅಂದರೆ 100% ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಸೀಟ್ಸ್ ಸಿಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ಮೇಜರಾಗಿ ನಾವು ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಈ ಬುಕ್ನ ಒಂದು ವಿಶೇಷತೆ ಏನಂತ ಗೊತ್ತಾ, 2013ರಿಂದ 2023ವರೆಗೂ 10 ವರ್ಷದ ಕ್ವಶನ್ ಪೇಪರ್, ನೀಟ್ನ ಕ್ವಶನ್ ಪೇಪರ್ ತೊಗೊಂಡು ಆ ಕ್ವಶನ್ ಪೇಪರಲ್ಲಿ ಏನು ಮಾಡಿದ್ದೀವಿ ಅಂದರೆ, ನಾವು ಯಾವ ಚಾಪ್ಟ್ರಿಂದ ಕ್ವಶನ್ ಬರ್ತಾ ಇದೆ, ಯಾವ ಚಾಪ್ಟ್ರಿಂದ ಕ್ವಶನ್ ಬರ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಿದೆ. ಅದನ್ನೇನು ಮಾಡ್ತೀವಿ ನಾವು, ಯಾವ ಚಾಪ್ಟ್ರಿಂದ ಜಾಸ್ತಿ ಬರ್ತಾ ಇದೆ, ಎಕ್ಸಾಂಪಲ್ ಯೂನಿಟ್ ಆ್ಯಂಡ್ ಮೆಜರ್ಮೆಂಟ್ ಅಂತ ಒಂದು ಚಾಪ್ಟರ್ ಇದೆ, ಅದರಿಂದ ಪ್ರತಿ ವರ್ಷವೂ ಕ್ವಶನ್ ಬರ್ತಾ ಇದೆ ಅಂದರೆ ನಾವೇನು ಮಾಡ್ತೀವಿ, ಗ್ರೀನ್ ಮಾಡ್ತೀವಿ. ಸೊ ಗ್ರೀನ್ ಅಂದರೆ ಯಾವುದು ಜಾಸ್ತಿ ಕ್ವಶನ್ಸ್ ಬರ್ತಾಯಿದೆ ಆ ಚಾಪ್ಟ್ರಿಂದ ಗ್ರೀನ್ ಕಲರ್ ಮಾಡಿಕೊಂಡು, ನೆಕ್ಸ್ಟು ಬರೋದು ಆರೆಂಜು ಮತ್ತು ಯೆಲ್ಲೋ, ವೈಟ್ ಅಂತ ಮಾಡಿರ್ತೀವಿ. ವೈಟಲ್ಲಿ ಯಾವುದೇ ಕ್ವಶನ್ ಬರೋಲ್ಲ. ಆ ಕ್ವಶನ್ ಬಂದರೂ ಕೂಡ ಅದು ಬೇಸಿಕ್ ಆಗಿರುತ್ತೆ. ಬೇಸಿಕ್ ಆದಾಗ ಏನಾಗುತ್ತೆ, ಅವರೇ ಮಕ್ಕಳೇ ಆನ್ಸರ್ ಮಾಡ್ತಾರೆ. ಅದಕ್ಕೆ ನಾವೇನು ಮಾಡ್ತೀವಿ, ಗ್ರೀನು ಮತ್ತು ಆರೆಂಜು, ಯೆಲ್ಲೋ ಇದನ್ನೇ ನಾವು ಮೇಜರಾಗಿ ತೊಗೊಂಡು ಆ ಚಾಪ್ಟರ್ಸ್ನೇ ನಾವು ಟೀಚಿಂಗ್ ಶೆಡ್ಯೂಲ್ ಅಂತ ಪ್ರಿಪೇರ್ ಮಾಡಿಬಿಡ್ತೀವಿ. ಈ ಟೀಚಿಂಗ್ ಶೆಡ್ಯೂಲ್ ಏನೇನಾಗಿರುತ್ತೆ, ಈ ಕಾನ್ಸೆಪ್ಟೇ ಮಾತ್ರನೇ ಇರುತ್ತೆ. ಈ 10 ವರ್ಷದ ಕಾನ್ಸೆಪ್ಟ್ ನಾವು ಏನು ಇಟ್ಕೊಂಡಿರ್ತೇವೆ ಚಾಪ್ಟರ್ಸು, ಅದನ್ನೇ ತೊಗೊಂಡು ಟೀಚ್ ಮಾಡಿದಾಗ ಮಕ್ಕಳಿಗೆ ಅನ್ವಾಂಟೆಡ್ ಚಾಪ್ಟರ್ಸ್ನ ಓದಿಸಲ್ಲ, ಅವ್ರಿಗೆ ರಿಲೇಟೆಡ್ ಏನಿದೆಯೋ ನೀಟಿಗೆ ಬರುವಂಥ ಚಾಪ್ಟರ್ಸ್ನ ಓದಿದಾಗ 100% ಸಕ್ಸಸ್ ಆಗ್ತಾ ಇದ್ದಾರೆ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟು ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟಿಂದನೇ ಮಕ್ಕಳು ಕೂಡ ಖುಷಿಯಾಗಿರ್ತಾರೆ, ಅದೇ ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಂಡು ಒಳ್ಳೆ ರಿಸಲ್ಟ್ನ ತೊಗೊಂಡು ಹೋಗ್ತಾ ಇದ್ದಾರೆ ಮೇಡಮ್. ಇದೇ ನಮ್ಮ ಒಂದು ಸೀಕ್ರೆಟ್. ನಿಮ್ಮ ಸೀಕ್ರೆಟ್ ಕೂಡ ಅದ್ಭುತವಾಗೇ ಇದೆ ಸರ್. 2013ರಿಂದ ನೀವು ಕ್ವೆಶನ್ ಪೇಪರ್ ನೋಡಿ ನಿಮ್ಮ ಸೀಕ್ರೆಟ್ ರೆಡಿ ಮಾಡಿದ್ದೀರಾ. ವೆರಿ ನೈಸ್. ಹಾಗೆ ಇನ್ನೊಂದು ಕ್ವೆಶನ್ ಸರ್, ಇದು ಸಾಮಾನ್ಯವಾಗಿ ಎಲ್ಲರಲ್ಲೂ ಮೂಡುತ್ತೆ. ಈಗ ಮೆರಿಟ್ ಸ್ಟೂಡೆಂಟ್ಸ್ ಇರ್ತಾರೆ, ಮೆರಿಟ್ ಸ್ಟೂಡೆಂಟ್ಸ್ಗೆ ಎಕ್ಸೆಲ್ ಅಕಾಡೆಮಿ ಬೆಂಗಳೂರಿನಲ್ಲಿ ಫೀ ಕನ್ಸೆಷನ್ ಇಲ್ಲ ಅವ್ರಿಗೆ ಅಂತ ಸೆಪ್ರೇಟ್ ಸೀಟ್ ಏನಾದರೂ ಸಿಕ್ಕುತ್ತಾ ಸರ್? ಹೌದು ಮೇಡಮ್, ಮೆರಿಟೋರಿಯಸ್ ಮಕ್ಕಳಿಗೆ ತುಂಬ ಆದ್ಯತೆ ಕೊಡ್ತೀವಿ. ಅವ್ರಿಗೆ ಒಂದು ಫೀಸಸ್ಸಲ್ಲೂ ಕೂಡ ರಿಯಾಯಿತಿ ಇರುತ್ತೆ. ಅದು ಆ ಥರನೇ ಮಾಡಿಕೊಡ್ತಾ ಬರ್ತಾ ಇದ್ದೀವಿ ಮೇಡಮ್.
ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ಸೀಟ್ಗೆ ನಾವು ಫಸ್ಟೇ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾ, ಇಲ್ಲ ಸೀಟ್ ಸಿಕ್ಕುತ್ತಾ, ಯಾವ ಥರ ಸರ್ ಪ್ರೋಸೆಸ್ ಹೆಂಗಿರುತ್ತೆ? ಈಗ ಲಾಂಗ್ ಟರ್ಮ್ ಕೋಚಿಂಗ್ ಅಂತ ಬಂದಾಗ ಲಿಮಿಟೆಡ್ ಸೀಟ್ ಇದೆ. ಲಿಮಿಟೆಡ್ ಸೀಟ್ ಇರೋದ್ರಿಂದ ಹಾಸ್ಟೆಲ್ ವ್ಯವಸ್ಥೆ ನಮಗೆ ಲಿಮಿಟೆಡ್ ಇರೋದ್ರಿಂದ ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆ ಸಿಗುತ್ತೆ. ಲಿಮಿಟೆಡ್ ಇರೋದ್ರಿಂದ ಅವರು ಮುಂಚಿತವಾಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ರಿಜಿಸ್ಟ್ರೇಷನ್ಗೆ ನಾವೇನು ಮಾಡ್ತೀವಿ, ಥ್ರೂ ಆನ್ಲೈನಲ್ಲೇ ಮಾಡ್ಕೋಬೋದು, ಇಲ್ಲಾಂದರೆ ಆಫೀಸ್ಗೆ ಬಂದಾದರೂ ಮಾಡ್ಕೋಬೋದು. ಆಫೀಸ್ಗೆ ಬಂದರೆ ಅವ್ರಿಗೆ ಪ್ರತಿ ಸ್ಟೂಡೆಂಟ್ಗೆ ನಾವು ಕೌನ್ಸ್ಲಿಂಗ್ ಕೊಡ್ತೀವಿ. ಅವ್ರಿಗೆ ನೀಟಲ್ಲಿ ಹೆಂಗೆ ಪರ್ಫಾರ್ಮ್ ಮಾಡಬೇಕು, ಸಿ ಇ ಟಿಲಿ ನೀವು ಹೆಂಗೆ ಪರ್ಫಾರ್ಮ್ ಮಾಡಬೇಕು, ನೀವು ಈ ಬಿಫೋರ್ ಯಾವ ರೀತಿ ಅವ್ರ ಪರ್ಸೆಂಟೇಜ್ ಇದೆ ನೋಡ್ಕೋತೀವಿ, ಮತ್ತು ನೀವು ಯಾವ ರೀತಿ ಅವರು ಪರ್ಫಾರ್ಮ್ ಮಾಡಬೇಕಾಗಿರೋ ಅವರ ಗುರಿ ಏನು ಇಟ್ಕೋಬೇಕು, ಮತ್ತು ಯಾವ ರೀತಿ ನಮ್ಮ ಒಂದು ಟೀಚಿಂಗ್ ಶೆಡ್ಯೂಲ್ ಹೇಗಿರುತ್ತೆ, ನಮ್ಮ ವ್ಯವಸ್ಥೆ ಹೇಗಿರುತ್ತೆ, ಅದನ್ನೆಲ್ಲ ಅರ್ಥ ಮಾಡಿಸಿ ಆಮೇಲೆ ನಾವು ಅಡ್ಮಿಷನ್ನ ತೊಗೋತೀವಿ ಮೇಡಮ್ ಅದನ್ನು. ಸೊ ಈ ಥರ ಒಂದು ಆನ್ಲೈನ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಬಂದು ಅವ್ರು ರಿಜಿಸ್ಟ್ರೇಷನ್ ತೊಗೋಬೋದು. ಲಿಮಿಟೆಡ್ ಇರೋದ್ರಿಂದ ಆದಷ್ಟು ಬೇಗ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ ಅವ್ರಿಗೆ. ಸರ್, ಇವಾಗ ತಾನೇ ಹೇಳಿದ್ರಿ ಲಿಮಿಟೆಡ್ ಇರೋದ್ರಿಂದ ಆದಷ್ಟು ಬೇಗ ಜಾಯ್ನ್ ಆದರೆ ಒಳ್ಳೆಯದು ಅಂತ. ಯಾವಾಗ ಸ್ಟಾರ್ಟ್ ಆಗ್ತಿದೆ ಲಾಂಗ್ ಟರ್ಮ್ ಕೋಚಿಂಗ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಲ್ಲಿ? ಲಾಂಗ್ ಟರ್ಮ್ ಕೋಚಿಂಗ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಮೇಡಮ್. ರಿಜಿಸ್ಟ್ರೇಷನ್ ಕೂಡ ಸ್ಟಾರ್ಟ್ ಆಗಿ ಆಲ್ರೆಡಿ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಇವಾಗ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಇಮಿಡಿಯೇಟ್ ಅವರು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಮೇಡಮ್. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ವೆರಿ ನೈಸ್. ನೆಕ್ಸ್ಟು ಸೆಕೆಂಡ್ ಬ್ಯಾಚು ಕೂಡ ನೆಕ್ಸ್ಟ್ ಜುಲೈ 10ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾರು ಇವಾಗಲೇ ಬೇಕು ಅಂತಂದ್ರೆ ಇವಾಗಲೇ ಬರ್ಬೋದು. ಸೆಕೆಂಡ್ ಬ್ಯಾಚ್ ಬೇಕು ಅಂದರೆ ಜುಲೈ 10ಗೆ ನಾವು ಸೆಕೆಂಡ್ ಬ್ಯಾಚ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್, ತುಂಬ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಕೊನೆಯದಾಗಿ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಮೂಲಕ ವೀಕ್ಷಕರಿಗೆ ಹಾಗೆ ಪೇರೆಂಟ್ಸ್ ತುಂಬಾನೇ ಅಬ್ಸರ್ವ್ ಮಾಡ್ತಿರ್ತಾರೆ, ಎಲ್ಲ ಕಡೆ ಹುಡುಕ್ತಾ ಇರ್ತಾರೆ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್? ನಾನು ಪೋಷಕರಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಮಕ್ಕಳನ್ನ ಚಿಕ್ಕ ಮಕ್ಕಳಿದ್ದಾಗಲೇ ಒಂದು ಡಾಕ್ಟ್ರು ಮಾಡಬೇಕು, ಒಂದು ಇಂಜಿನಿಯರ್ ಮಾಡಬೇಕು ಅನ್ನೋ ಒಂದು ಮನಸ್ಸು ಮತ್ತು ಆಸೆ ಇರುತ್ತೆ, ಆ ಕನಸಿರುತ್ತೆ. ಆ ಕನಸು ನನಸಾಗಬೇಕಾದ್ರೆ ನೀಟ್ ಮತ್ತು ಎಕ್ಸಾಮ್ ಏನಿದೆಯಲ್ಲ ಅದನ್ನು ಕ್ರ್ಯಾಕ್ ಮಾಡಿದಾಗಲೇ ಆ ನನಸಾಗುತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಕೋಚಿಂಗ್ ನೀವು ಅಂದ್ಕೋಬೋದು, ಸೆಕೆಂಡ್ PUC ಹೋದಾದಮೇಲೆ ಕಡಿಮೆ ಸ್ಕೋರ್ ಬಂದಿದೆ, ಕಡಿಮೆ ಮಾರ್ಕ್ಸ್ ಬಂದಿದೆ ನೀಟಲ್ಲಿ ಅಂತ, ಈ ವರ್ಷ ಟಫ್ ಇತ್ತು, ಫಿಸಿಕ್ಸ್ ತುಂಬ ಕಷ್ಟ ಆಯಿತು ಅಂತ. ಅವ್ರಿಗೆ ಸರಿಯಾದ ಕೋಚಿಂಗ್ ವ್ಯವಸ್ಥೆ, ಸರಿಯಾದ ಮಾರ್ಗದರ್ಶನ ಇಲ್ಲ ಅಂದಾಗ ಆಗಿದೆ. ಸೊ ಈ ಒಂದು ವರ್ಷ ಆದಾಗ, ಒಂದು ವರ್ಷದಲ್ಲಿ ಬರೀ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಹೋದಾಗ 100% ಅವರು ಕ್ರ್ಯಾಕ್ ಮಾಡೋಕ್ಕೆ ಸಾಧ್ಯತೆ ಜಾಸ್ತಿ ಇರುತ್ತೆ. ಅದಕ್ಕೆ ನಿಮ್ಮ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ನಮ್ಮ ಸಂಸ್ಥೆಗೆ ಕಳಿಸಿದಾಗ, ನಮ್ಮ ಸಂಸ್ಥೆಯಲ್ಲಿ ಆ ಒಂದು ಕಾನ್ಸೆಪ್ಟನ್ನ ಹೇಳಿಕೊಟ್ಟು ನಿಮ್ಮ ಮಕ್ಕಳನ್ನ ಸ್ಕೋರ್ನ ಇನ್ಕ್ರೀಸ್ ಮಾಡೋದ್ರಲ್ಲಿ ನಮ್ಮ ಸಂಸ್ಥೆ ಎಕ್ಸ್ಪರ್ಟ್ ಇರುತ್ತೆ. ಸೊ ಅದರಿಂದ ನೀವು ನಿಮ್ಮ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ನಮ್ಮ ಸಂಸ್ಥೆಗೆ ನೀವು ಜಾಯಿನ್ ಮಾಡಿಸಿದಾಗ 100% ನೀಟಲ್ಲಿ ಕ್ರ್ಯಾಕ್ ಮಾಡ್ಬೋದು. ಮತ್ತು ನಾನು ವಿದ್ಯಾರ್ಥಿಗಳು ಏನು ಇಷ್ಟಪಡ್ತೀನಿ ಅಂದರೆ, ನಿಮ್ಮ ಕನಸಿದೆಯಲ್ಲ ಅದು ನಿಮ್ಮ ಕನಸಲ್ಲ, ನಿಮ್ಮ ತಂದೆ ತಾಯಿ ಕನಸಾಗಿರುತ್ತೆ. ಯಾಕೆಂದರೆ ಅವರ ಕಣ್ಣಲ್ಲಿ ನೀವು ನೋಡ್ಬೋದು, ಅವ್ರಿಗೇನೋ ಒಂದು ಆಸೆ ಇರುತ್ತೆ, ನನ್ನ ಮಗನ ಡಾಕ್ಟ್ರು ಮಾಡಬೇಕು, ಇಂಜಿನಿಯರ್ ಮಾಡಬೇಕು ಅನ್ನೋ ಕನಸಿರುತ್ತೆ. ನೀವು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದಾಗ ನಿಮ್ಮ ತಂದೆ ತಾಯಿ ತುಂಬ ಕಷ್ಟಪಡ್ತಾ ಇರ್ತಾರೆ, ತುಂಬ ಕಷ್ಟಪಟ್ಟು ನಿಮ್ಮನ್ನ ಓದಿಸಿರ್ತಾರೆ, ಒಂದು 1ನೇ ಕ್ಲಾಸಿಂದ 12ನೇ ಕ್ಲಾಸ್ವರೆಗೂ, ನಿಮ್ಮ PUCವರೆಗೂ. ಬಟ್ ಆಫ್ಟರ್ PUC ನೀಟ್ ಅನ್ನೋದೇ ತುಂಬ ಇಂಪಾರ್ಟೆಂಟ್ ಆದಾಗ ಆ ಸ್ಕೋರಿಂಗ್ ಲೆವೆಲ್ ಮೇಲೇ ನಿಮ್ಮ ಒಂದು ಭವಿಷ್ಯ ಅಡಗಿರುತ್ತೆ. ಅದಕ್ಕೆ ಸೀರಿಯಸ್ ಆಗಿ ತೊಗೋಬೇಕು. ನೀವು ಡಾಕ್ಟರ್ ಆಗಬೇಕು, ವೈಟ್ ಕೋಟ್ ಹಾಕೋಬೇಕು ಅಂತಂದರೆ ನಿಮ್ಮ ಹಠ ಇರಬೇಕು, ನಿಮ್ಮ ಛಲ ಇರಬೇಕು, ನಿಮ್ಮ ತಂದೆ ತಾಯಿ ಕಷ್ಟನ ನೀವು ನೋಡಬೇಕು. ಆ ಕಷ್ಟನ ನೀವು ಪರಿಹಾರ ಮಾಡ್ಕೋಬೇಕು ಅಂದರೆ, ನೀವೇನೋ ಒಂದು ಸಾಧನೆ ಮಾಡಬೇಕಾದ್ರೆ ನೀವು ಅಷ್ಟೇ ಚೆನ್ನಾಗಿ ನೀವು ಗುರಿ ಇಟ್ಕೊಂಡು ಬರಬೇಕು. ಆ ಗುರಿ ಇಟ್ಕೊಂಡು ಬಂದಾಗ ನಮ್ಮ ವೇದಿಕೆ, ನಮ್ಮ ಎಕ್ಸೆಲ್ ಅಕಾಡೆಮಿ ವೇದಿಕೆ ನಿಮಗೇನಾಗುತ್ತೆ, ಒಳ್ಳೆ ಸ್ಕೋರ್ ತೆಗೆಸಿ ನಿಮಗೆ ಮೆಡಿಕಲ್ ಸೀಟ್ನ, ಒಂದು ಫ್ರೀ ಸೀಟ್ನ ಕೊಡಿಸಿ ನಾವು ಕಳಿಸ್ಕೊಡ್ತೀವಿ. ಸೊ ಇದನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ಬನ್ನಿ, 100% ಆಗುತ್ತೆ. ರೈಟ್ ಸರ್, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡಿದ್ರಿ ಶಿವಕುಮಾರ್ ಸರ್ ಎಷ್ಟು ಅದ್ಭುತವಾಗಿ CET, ನೀಟ್, JEE ಬಗ್ಗೆ ಮಾಹಿತಿಯನ್ನು ನೀಡಿದ್ರು. ಲಾಂಗ್ ಟರ್ಮ್ ಕೋಚಿಂಗ್ ಬಗ್ಗೆ ಹೇಗಿದೆ, ಯಾವ ಥರ ಸಿಚುವೇಶನ್ ಇದೆ, ಯಾವ ರೀತಿ ಓದಿದ್ರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ನಮ್ಮ ಪಾಡ್ಕಾಸ್ಟ್ ನೋಡ್ತಾ ಇರೋ ಪೇರೆಂಟ್ಸ್ ಎಲ್ಲ ನಮ್ಮ ಮಕ್ಕಳನ್ನ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಸೇರಿಸಬೇಕು ಅಂತ ಯೋಚನೆ ಮಾಡಿರ್ತೀರಾ. ಸೊ ವಿಳಾಸ ಸ್ಕ್ರೀನ್ ಮೇಲಿದೆ, ನೋಟ್ ಮಾಡ್ಕೊಳ್ಳಿ. ಯಲಹಂಕ ಉಪನಗರ, ಶೇಷಾದ್ರಿಪುರಂ ಕಾಲೇಜ್ ಹತ್ರ, ಬೆಂಗಳೂರು. ಮೊಬೈಲ್ ನಂಬರ್ 7676917777 951365704